ನಮಸ್ಕಾರ ಬಂಧುಗಳೇ. ನಾವು ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ತಯಾರಿಸಿರುವಂತಹ ಸಂಶೋಧನೆ ಮಾಡಿರುವಂತಹ ಹಲವಾರು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಬಂದಿದ್ದೇನೆ. ಅಂತಹ ವಿಚಾರಗಳಲ್ಲಿ ಮತ್ತೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅಂದರೆ ಕೆಲವರ ಹಸ್ತವನ್ನು ನೋಡಿದಾಗ ಅವರಿಗೆ ತುಂಬ ಉತ್ತಮವಾದಂತಹ ಕೆಲವು ಚಿಹ್ನೆಗಳನ್ನು ನೋಡ್ಬೋದು. ಅಂದರೆ ಅದೊಂಥರ ದೇವರ ವರದಂತ ಬಂದಿರುತ್ತದೆ ಅಂತಹ ಚಿಹ್ನೆಗಳು. ಅಂಥ ಚಿಹ್ನೆಗಳು ಯಾವುವು? ಅಂಥ ಚಿಹ್ನೆಗಳಿರುವಂಥ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಸೌಭಾಗ್ಯಗಳೇನು? ಅದು ಯಾರ ಹಸ್ತದಲ್ಲಿದ್ದರೆ ಎಷ್ಟು ಉತ್ತಮ? ಅದು ಯಾವ ಯಾವ ರೀತಿಯಲ್ಲಿರುತ್ತದೆ, ಎಲ್ಲೆಲ್ಲಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಂದರೆ ಕೆಲವು ತುಂಬ ಇಂಪಾರ್ಟೆಂಟ್ ಪವರ್ಫುಲ್ ಆಗಿರುವಂತಹ ಸೈನ್ಸ್, ಅಂದರೆ ತುಂಬ ಶಕ್ತಿಯುತವಾದಂತಹ ಚಿಹ್ನೆಗಳು ಅವು. ಅದನ್ನು ಕೆಲವರು ದೇವರು ಕೊಟ್ಟಂತಹ ವರ ಎಂದು ತಿಳಿಯುತ್ತಾರೆ. ಅದು ಯಾವುದೇ ಒಂದು ಪರ್ವದಲ್ಲಿ ಬಂದಾಗ ಏನಾಗಿರುತ್ತದೆ, ಆ ಪರ್ವದಲ್ಲಿ ಅದರಿಂದ ಆಗುವಂಥ ಫಲಗಳೇನು, ಆ ಪರ್ವ ಇಲ್ಲಿ ಯಾವ ಯಾವ ಚಿಹ್ನೆಗಳಿದ್ದಾಗ ಅಂತಹ ಒಂದು ಅದೃಷ್ಟವನ್ನು ನಾವು ನೋಡ್ಬೋದು. ಅದು ಬೇರೆ ಯಾವ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿದ್ದಾಗ, ಬೇರೆ ಪರ್ವದಲ್ಲಿದ್ದಾಗ, ಬೇರೆ ರೀತಿಯಲ್ಲಿದ್ದಾಗ ಅದರಿಂದ ಆಗುವಂತಹ ಅಶುಭ ಲಕ್ಷಣಗಳೇನು, ಅದರಿಂದ ಆಗುವಂಥ ತೊಂದರೆಗಳೇನು ಮುಂತಾದವುಗಳನ್ನು ನಾವು ತಿಳಿದುಕೊಳ್ಬೇಕು. ಅಂದರೆ ಹಸ್ತ ನೋಡಿದಾಗ ನಮಗೆ ಹಸ್ತದಲ್ಲಿ ಕೆಲವು ಮಾರ್ಬಲಸ್ ಪವರ್ಫುಲ್ ಸೈನ್ಸನ್ನು ನೋಡ್ಬೋದು. ಅದು ಯಾವುದು, ಅದು ಹೇಗೆ ಕೆಲಸ ಮಾಡುತ್ತದೆ, ಅದಿದ್ದಾಗ ಆ ವ್ಯಕ್ತಿಯಲ್ಲಿ ಯಾವ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ನಾವು ತಿಳಿಯಬಹುದು. ಅಂದರೆ ಕೆಲವು ಚಿಹ್ನೆಗಳು ಕೆಲವು ಕಾಲ ಇದ್ದು ಅದರ ಉಪಯೋಗವನ್ನು ಪಡೆಯದಿದ್ದಾಗ ಅದು ಮರೆಯಾಗಿ ಹೋಗುತ್ತದೆ. ಮತ್ತು ಕೆಲವರ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿದ್ದಾಗ ನಾವು ನಮ್ಮ ಕರ್ತವ್ಯವನ್ನು ಮರೆತರೆ ಅದು ಸಹ ಅದರ ಫಲವನ್ನು ಕಳೆದುಕೊಳ್ಳುತ್ತದೆ ಎಂಬುದನ್ನು ತಿಳಿಸಬೇಕು. ಇಂತಹ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ನಿಮಗೆ ಮಾರ್ಬಲಸ್ ಪವರ್ಫುಲ್ ಸೈನ್ಗಳ ಬಗ್ಗೆ ಹೇಳ್ತೀನಿ. ಅಂದರೆ ಶಕ್ತಿಯುತ ಕೆಲವು ಚಿಹ್ನೆಗಳ ಬಗ್ಗೆ ಹೇಳ್ತೇನೆ. ಅಂದರೆ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಮತ್ತು ಆಸಕ್ತಿ ಮತ್ತು ನಂಬಿಕೆಯಿಂದ ಇದ್ದಾರೆ. ಅಂತಹ ವ್ಯಕ್ತಿಗಳಿಗಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಳ್ಳಲು ಸಾಧ್ಯ. ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ. ಏನೆಂದರೆ ನಾನು ಇವತ್ತು ಹೇಳಿದ್ದು ನಿಮಗೆ ಮಾರ್ಬಲಸ್ ಪವರ್ಫುಲ್ ಸೈನ್ ಇನ್ ಹ್ಯಾಂಡ್ ಅಂತ. ಅಂದರೆ ಕೆಲವು ಅಪೂರ್ವ ಲಕ್ಷಣದ ಚಿಹ್ನೆಗಳು. ಈಗ ನಾವು ಬುಧ ಪರ್ವವನ್ನು ನೋಡೋಣ. ಇದು ಬುಧ ಪರ್ವ, ನಿಮ್ಗೆ ಗೊತ್ತು, ಕಿರುಬೆರಳ ಕೆಳಗಿರುವುದೇ ಬುಧ ಪರ್ವ. ಈ ಬುಧ ಪರ್ವದಲ್ಲಿ ಏನು ತೋರಿಸ್ತದಂದರೆ ಅದು ಮನುಷ್ಯನ ಚಟುವಟಿಕೆ, ಕ್ರಿಯಾಶೀಲತೆ ಮತ್ತು ಯಶಸ್ಸು ಮುಂತಾದವುಗಳನ್ನೆಲ್ಲ ತೋರಿಸುತ್ತದೆ. ಹಾಗಾದರೆ ಅದು ಇದ್ದರೆ, ಆ ಪರ್ವ ಚೆನ್ನಾಗಿದ್ದರೆ ಇದೆಲ್ಲ ಸಿಗುತ್ತೆ. ಆದರೆ ಇನ್ನೂ ಹೆಚ್ಚಿನದನ್ನು ಈ ಚಿಹ್ನೆ ಸಿಗಬೇಕಾದ್ರೆ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ
ಇದು ಪವರ್ಫುಲ್ಲು. ನಕ್ಷತ್ರ ಚಿಹ್ನೆ ಇರಬೇಕು. ಇದು ಯಶಸ್ಸನ್ನು ಸೂಚಿಸುತ್ತದೆ, ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ತಮ್ಮ ಬುದ್ಧಿಶಕ್ತಿಯ ಉನ್ನತತೆ ಅಂದರೆ ತಾವು ಯಾವ ರೀತಿಯಲ್ಲಿ ಉನ್ನತವಾದಂತಹ ಚಿಂತನೆಯನ್ನು ಹೊಂದಿದ್ದೀರಿ, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಯಾವ ರೀತಿ ನೀವು ಮುಂದುವರಿಯುತ್ತೀರಿ ಎಂಬುದನ್ನು ತಿಳಿಸುತ್ತದೆ. ಅಂದರೆ ಇಂಥ ವ್ಯಕ್ತಿಗಳಿಗೆ ಉನ್ನತವಾದ ಹುದ್ದೆಗಳು ಲಭಿಸಬಹುದು, ಅಧಿಕಾರ ಲಭಿಸಬಹುದು. ಅಂತಹ ಇದೆಲ್ಲವೂ ಈ ನಕ್ಷತ್ರ ಚಿಹ್ನೆ ಇದರೊಳಗೆ ಇದ್ದಾಗ ಸಿಗುತ್ತದೆ. ಅಂಥ ವ್ಯಕ್ತಿಗಳಿಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅದೇ ರೀತಿ ನೋಡಿ, ಸೂರ್ಯಪರ್ವನಿಗೆ ಗೊತ್ತು, ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಹೀಗೆ ನಕ್ಷತ್ರ ಇದ್ದರೆ ಅದರಲ್ಲಿ ಇದ್ದರೆ ಅದು ಒಂದು ವೇಳೆ ಇದು ಬೆರಳಿಗೆ ಹತ್ತಿರವಾಗಿ ಇದ್ದರೆ, ಈ ಬೆರಳಿಗೆ ಯಾವುದು ಸೂರ್ಯ ಬೆರಳಿಗೆ ಹತ್ತಿರವಾಗಿದ್ದರೆ ಯಾವ ರೀತಿಯ ಸ್ವತ್ತು ಹೆಚ್ಚಾಗಿ ಆಸ್ತಿಯನ್ನು ಮಾಡ್ತಾರೆ, ಹೆಚ್ಚು ಫಲಪ್ರದ ಉದ್ಯೋಗದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಹಾಗೂ ಅಭಿವೃದ್ಧಿಯನ್ನು ಕಾಣುತ್ತೇವೆ. ಅದೇ ರೀತಿ ನೋಡಿ, ಇಲ್ಲಿ ಒಂದು ಈ ತ್ರಿಕೋಣ ಚಿಹ್ನೆ ಇದ್ದರೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಹಾಗೂ ವಿವಿಧ ಆದಾಯ ಮೂಲಗಳಿಂದ ಅವರು ಹೆಚ್ಚಿನ ಸಂಪತ್ತನ್ನು ಗಳಿಸುತ್ತಾರೆ. ವಿಧ ಹಾಗಂತ ಅಂದರೆ ಇದೆರಡೂ ಇದ್ದಾಗ ಇದು ಆಲ್ರೌಂಡರ್. ಅವರು ಎಲ್ಲ ವಿಧದಲ್ಲೂ ಎಲ್ಲ ವಿಷಯದಲ್ಲೂ ಅವರು ಮಾಡುವ ಯಶಸ್ವಿ ಕೆಲಸಗಳು ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ. ಈಗ ನಾವು ಹೇಳಿದ್ದು ಈ ಸೂರ್ಯ ಚಿಹ್ನೆ ಬುಧಪರ್ವದಲ್ಲಿದ್ದರೆ ಮತ್ತು ಸೂರ್ಯಪರ್ವದಲ್ಲಿದ್ದರೆ ಹಾಗೂ ಈ ತ್ರಿಭುಜ ಚಿಹ್ನೆ ಹಸ್ತದಲ್ಲಿದ್ದರೆ, ಯಾರೋ ಒಬ್ಬರು ಕೇಳಿದ್ರು, ಹಸ್ತದಲ್ಲಿ ತ್ರಿಭುಜ ಇದ್ದರೆ ಏನು ಅದರ ಫಲ ಅಂತ. ಒಂದು ಕೈಯಲ್ಲಿ ಒಂದು ತ್ರಿಭುಜ ಇದ್ದರೆ ಆ ತ್ರಿಭುಜ ಇರುವ ಸ್ಥಾನ, ಆ ಇರುವ ಜಾಗ ಯಾವುದು ಎಂದು ತಿಳಿದರೆ ಮಾತ್ರ ಅದಕ್ಕೆ ನಾವು ಅರ್ಥವನ್ನು ಕಲ್ಪಿಸಲು ಸಾಧ್ಯ. ಎಲ್ಲೆಲ್ಲೋ ಇದ್ದಾಗ ಅನರ್ಥಗಳಾಗುತ್ತದೆ, ಬೇರೆ ಬೇರೆ ಕಡೆ ಇದ್ದಾಗ ಅದರ ಫಲಗಳೇ ಬೇರೆ ಬೇರೆ ಆಗುತ್ತೆ. ಅದನ್ನು ಹಸ್ತದಲ್ಲಿ ಒಂದು ತ್ರಿಭುಜ ಇದೆ ಅಂದರೆ, ತ್ರಿಭುಜ ಚಿಹ್ನೆ ಇದೆ ಅಂದರೆ ಅದು ಅವರಿಗೆ ಫಲದಾಯಕವಾಗಿ ಕಾಣಿಸುವುದಿಲ್ಲ. ಅದು ಎಲ್ಲಿದೆ ಎಂಬುದನ್ನು ನೋಡಬೇಕಾಗುತ್ತದೆ. ಅದೇ ರೀತಿ ಈಗ ನಾವು ಇದು ಎರಡನ್ನು ನಾವು ನೋಡಿ ಆಯಿತು. ಈ ಎರಡು ಚಿಹ್ನೆಯನ್ನು ನಾವು ನೋಡಿ ಆಯಿತು. ಇನ್ನು ಹೀಗೆ ಇದ್ದಾಗ ಇಂತಹ ಚಿಹ್ನೆ ಅಂದರೆ ತ್ರಿಶೂಲ ಚಿಹ್ನೆ. ಈ ತ್ರಿಶೂಲ ಚಿಹ್ನೆ ಇದ್ದರೆ ಇದು ಉತ್ತಮವಾದ ಫಲವನ್ನು ಸೂಚಿಸುತ್ತದೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದುವ ಸೂಚನೆ. ಯಾವುದೇ ಕೆಲಸ ಮಾಡಿದರೂ ಅವರು ಅಭಿವೃದ್ಧಿ ಆಗ್ತಾರೆ ಎಂಬುದರ ಸೂಚನೆ ಆಗಿರುತ್ತದೆ ಈ ಈ ತ್ರಿಶೂಲ ಚಿಹ್ನೆ. ಇನ್ನು ಈಗ ನೋಡಿ, ಪರ್ವಗಳಲ್ಲಿ ಏನಿರುತ್ತೆ ಎಂಬುದನ್ನು ನೋಡೋಣ. ಪರ್ವಗಳಲ್ಲಿ ಈಗ ನೋಡಿ, ಈಗ ಪರ್ವಗಳಲ್ಲಿ ಹಿಂಗಿರುತ್ತೆ. ಕೆಲವು ಪರ್ವದಲ್ಲಿ ಹೀಗೆ ಒಂದು ಚಿಹ್ನೆ ಇರುತ್ತೆ, ಅದನ್ನು ಉಂಗುರ ಚಿಹ್ನೆ ಅಂತೀವಿ. ಉಂಗುರ ಚಿಹ್ನೆ ನೋಡಿ, ಈಗ ಗುರುಪರ್ವದಲ್ಲಿ ಉಂಗುರ ಚಿಹ್ನೆ, ಇದನ್ನು ಸೊಲೊಮನ್ಸ್ ರಿಂಗ್ ಅಂತ ನಾವು ಸಾಮಾನ್ಯವಾಗಿ ಕರೆಯುವುದುಂಟು. ಇಂತಹ ಚಿಹ್ನೆ ಇದ್ದಾಗ, ಅದು ಎದ್ದು ಕಾಣುವಂತಿದ್ದಾಗ, ಈ ಗುರುಪರ್ವದಲ್ಲಿ ಈ ಸೊಲೊಮನ್ ಚಿಹ್ನೆ ಎದ್ದು ಕಾಣುವಂತಿದ್ದರೆ ಉನ್ನತ ಸ್ಥಾನಮಾನ, ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿಯುವಂತಹ ಒಂದು ಶಕ್ತಿ ಅವರಿಗಿರುತ್ತದೆ. ಅದೇ ರೀತಿ ಎರಡು ರಿಂಗ್ ಇದ್ದರೆ ಅತ್ಯುತ್ತಮ. ಕೆಲವರಲ್ಲಿ ಎರಡು ರಿಂಗ್ ಕಾಣುತ್ತೆ, ಹೀಗೆ ಎರಡು ರಿಂಗ್ ಇರುತ್ತೆ.
2 ರಿಂಗ್ಗಳಿದ್ದಾಗ ಉತ್ತಮ, ಅತ್ಯುತ್ತಮ. 1 ರಿಂಗ್ ಇದ್ದರೂ ಒಳ್ಳೆಯದೇ, 2 ರಿಂಗ್ ಇದ್ದರೆ ಅತ್ಯುತ್ತಮ. ಅವರು ಸ್ಕಾಲರ್ಸ್ ಆಗಿರುತ್ತಾರೆ, ಅಂದರೆ ಪಂಡಿತರಾಗಿರುತ್ತಾರೆ. 2 ರಿಂಗ್ ಇದ್ದರೆ ಅವರು ಇನ್ನಷ್ಟು ಅತ್ಯುತ್ತಮ ಸಾಧನೆಯನ್ನು ಮಾಡುತ್ತಾರೆ. ಹೀಗೆ ಗುರುಪರ್ವದಲ್ಲಿ ಸೊಲೊಮನ್ ಚಿಹ್ನೆ ಇದ್ದಾಗ ಅವರು ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದುತ್ತಾರೆ, ಎಲ್ಲ ರೀತಿಯಲ್ಲೂ ಐಶ್ವರ್ಯವಂತರಾಗುತ್ತಾರೆ, ಹಣವಂತರಾಗುತ್ತಾರೆ, ಸ್ಥಾನಮಾನವನ್ನು ಗಳಿಸುತ್ತಾರೆ, ಪಾಂಡಿತ್ಯವನ್ನು ಪಡೆಯುತ್ತಾರೆ, ಮುಂತಾದ ಎಲ್ಲವೂ ಇರುತ್ತೆ. ಅದು ಹಾಗೆಯೇ ಬುಧ ಮತ್ತು ಸೂರ್ಯ ಶನಿ ಪರ್ವಗಳಲ್ಲಿ, ಈಗ ಬುಧ ಪರ್ವದಲ್ಲಿದ್ದರೆ ಹೀಗಿದ್ದರೆ, ಅಥವಾ ಸೂರ್ಯ ಪರ್ವ ಅಥವಾ ಶನಿ ಪರ್ವ ಹೀಗೆ ರಿಂಗ್ಗಳಿದ್ದಾಗ ಅದು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡುವುದು ತಪ್ಪು. ಯಾಕಂದರೆ ಅದು ನೆಗೆಟಿವ್ ಫಲಗಳನ್ನೇ ಕೊಡುವುದು. ಹಾಗಂತೇಳಿ ಹಾಗೆ ರಿಂಗ್ ಇದ್ದಾಗ ಅದು ಶಾಶ್ವತವಾಗಿರುವಂಥ ರಿಂಗ್ಗಳಾಗಿರೋದಿಲ್ಲ, ಅದು ಬದಲಾವಣೆಗಳಾಗ್ತಿರುತ್ತದೆ, ಅದು ಅಳಿಸಿ ಹೋಗುತ್ತಿರುತ್ತದೆ. ಅಂದರೆ ನಮ್ಮ ಮುಖ್ಯ ರೇಖೆಗಳನ್ನು ಬಿಟ್ಟು ಇಂತಹ ಚಿಹ್ನೆಗಳೆಲ್ಲವೂ ಸಹ ಶಾಶ್ವತವಾಗಿ ಯಾರ ಹಸ್ತದಲ್ಲೂ ಉಳಿಯುವುದಿಲ್ಲ, ಅಥವಾ ಇದು ಬದಲಾವಣೆಗಳಾಗಿರುತ್ತೆ. ನೋಡಿ, ಈಗ ಬದಲಾವಣೆಗಳಾಗೋದಂದರೆ ನೋಡಿ, ಇದು 2ಕ್ಕೂ ಸೇರಿ 1 ರಿಂಗ್ ಬರ್ಬೋದು. ಯಾವುದಕ್ಕೂ ನೋಡಿ, ಇದು 2ಕ್ಕೂ ಸೇರಿ 1 ರಿಂಗ್ ಬರ್ಬೋದು. ಹೀಗೆ ಆವಾಗ ಅದು ಫಲಕಾರಿಯಾಗುತ್ತದೆ. ಹೀಗೆ ಕೆಲವು ರಿಂಗ್ಗಳು ಹೀಗೆ ಅದು ಉತ್ತಮವಾದಂತಹ ಫಲವನ್ನು ಕೊಡುತ್ತದೆ. ಹೀಗೆ ಆ ರಿಂಗ್ಗಳು ಬದಲಾಗುತ್ತದೆ. ಯಾವುದೇ ಈ ರಿಂಗ್ಗಳು ಬಂದಾಗ ನೀವು ಮಾಡ್ತಿರುವ ಕೆಲಸದಲ್ಲಿ ನೀವು ಆಸಕ್ತಿ ಇಟ್ಟು ಮಾಡಿದಾಗ ಮಾತ್ರ ನಿಮಗೆ ಉತ್ತಮ ಫಲಗಳು ಸಿಗುತ್ತೆ. ನನ್ನ ಹಸ್ತದಲ್ಲಿ ಸೊಲೊಮನ್ ರಿಂಗ್ಸ್ ಇದೆ, ನಾನು ಯಶಸ್ವಿಯಾಗುತ್ತೇನೆ, ಅಭಿವೃದ್ಧಿ ಆಗುತ್ತೆ, ಜೀವನಾಭಿವೃದ್ಧಿ ಇದೆ ಎಂದು ತಿಳಿದು ಸುಮ್ಮನೆ ಕುಳಿತುಕೊಂಡರೆ ಕ್ರಮೇಣ ಆ ರಿಂಗ್ಗಳು ಅಂದರೆ ಉಂಗುರಗಳು ಅಳಿಸಿ ಹೋಗಿ ಅದರ ಫಲವನ್ನು ಪಡೆಯಲಾಗದಂಥ ಸ್ಥಿತಿ ಅನುಭವಿಸಬೇಕಾಗುತ್ತದೆ. ಈಗ ನೋಡಿ, ಇದು ಹಾಗೆ ನೋಡಿ, ಬುಧದಲ್ಲಿ ಹೀಗೆ ಈ ಚಿಹ್ನೆ ಇದ್ದರೆ, ಬುಧದಲ್ಲಿದ್ದರೆ ಅವರಿಗೆ ಕಾಮಕ್ರೋಧಗಳಲ್ಲಿ ಆಸಕ್ತಿ ಹೆಚ್ಚು. ಸೂರ್ಯನಲ್ಲಿದ್ದರೆ ಪ್ರತಿಭಾವಂತರಾಗಿದ್ದರೂ ಸಹ, ಸೂರ್ಯನಲ್ಲಿ ಹೀಗಿದ್ದರೆ ಅವರು ಪ್ರತಿಭಾವಂತರಾಗಿದ್ದರೂ ಸಹ ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಪ್ರತಿಭೆಯನ್ನು ಬಳಸಿಕೊಂಡು ಅದರಲ್ಲಿ ಫಲವನ್ನು ಪಡೆಯದೆ ಸೋಲುವ ಸೂಚನೆ ಅದಾಗಿರುತ್ತದೆ. ಅವರ ಮುಖ್ಯ ಲಕ್ಷಣ ಕೋಪ ತಾಪ ಹೆಚ್ಚು ಎಂಬುದನ್ನು ಮರೆಯಬಾರದು. ಶನಿ ರಿಂಗ್ ಆಗಿದ್ದರೆ, ಶನಿಗೆ ರಿಂಗ್ ಆಗಿದ್ದರೆ, ಈಗ ಶನಿಗೆ ಹೀಗೆ ರಿಂಗ್ ಆಗಿದ್ದರೆ, ಶನಿ ರಿಂಗ್ ಇದ್ದರೆ, ಶನಿ ಪರ್ವದಲ್ಲಿ ಶನಿ ಬೆರಳ ಕೆಳಗೆ ರಿಂಗ್ಗಳಿದ್ದರೆ ಅವರು ಕಾರಾಗೃಹವಾಸಕ್ಕೆ ಹೋಗುವಂಥ ಸೂಚನೆ ಇದೆ. ಯಾಕಂದರೆ ಅವರು ಅಪರಾಧ ಮಾಡುವ ಮನೋಭಾವದವರಾಗಿರುತ್ತದೆ, ಅದೇ ಚಿಂತೆ ಇರುತ್ತೆ. ಹೀಗಿದ್ದರೂ ಇಂತಹ ಸಮಸ್ಯೆ ಆಗುವಂತಹ ಚಿಹ್ನೆಗಳನ್ನು ಪಾಸಿಟಿವ್ ಆಗಿ, ಅದನ್ನು ನೆಗೆಟಿವ್ನಿಂದ ಪಾಸಿಟಿವ್ ಆಗಿ ಯೋಚಿಸಿದರೆ ಈ ರಿಂಗ್ಗಳು ಮರೆಯಾಗುತ್ತದೆ. ಅಂದರೆ ಇಂತಹ ಅಶುಭ ಸೂಚಕವಾದಂತಹ ಚಿಹ್ನೆಗಳು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡುವುದರಿಂದ, ಅದಕ್ಕಾಗಿ ಪ್ರಯತ್ನಿಸುವುದರಿಂದ ಅದು ಕ್ರಮೇಣ ಮರೆಯಾಗಿ ಅದರ ಫಲವು ಲಭಿಸದೆ ನಾವು ಸಂತೋಷವಾಗಿರಲು ಸಾಧ್ಯ. ಸೊಲೊಮನ್ ಇದ್ದರೆ ಅಭಿವೃದ್ಧಿಯ ಸಾಗುತ್ತಿರುತ್ತದೆ. ಸೊಲೊಮನ್ ಚಿಹ್ನೆ, ಈ ಸೊಲೊಮನ್ ಇದೆಯೇ, ನಾನು ಅಭಿವೃದ್ಧಿಯತ್ತ ಸಾಗುತ್ತೇನೆ ಎಂಬಂತಹ ಸೂಚನೆ ಆಗಿರುತ್ತದೆ. ಅದೇ ರೀತಿ ಸೂರ್ಯಪರ್ವದಲ್ಲಿ ಸೂರ್ಯರೇಖೆ ಈ ಥರ ರೇಖೆ ಇದ್ದರೆ ಅಂದರೆ ಹಲವು ಕೆಳಗಿನಿಂದ, ಅಂದರೆ ಚಂದ್ರಪರ್ವದಿಂದ ಸರಿಯಾಗಿ ಕಾಣುವಂತೆ ಬಂದಿದ್ದರೆ, ಹಾಗೆ ನೋಡಿ,
ಇದು ಶನಿ ಪರ್ವದಿಂದ ಚಂದ್ರ ಪರ್ವದಿಂದ ಹೀಗೆ ಬಂದಿದ್ದರೆ ಹೀಗೆ ಬಂದು ಆ ರೀತಿಯಲ್ಲಿದ್ದರೆ ಮುಂದೆ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ ಎಂಬ ಸೂಚನೆ. ಮುಂದೆ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ ಎಂಬ ಸೂಚನೆ. ಅಂದರೆ ಈ ಚಂದ್ರ ಪರ್ವದಿಂದ ಹೀಗೆ ಬಂದಿದ್ದರೆ ಮುಂದೆ ಅಭಿವೃದ್ಧಿ ಆಗ್ತಾರೆ, ಜೀವನದಲ್ಲಿ ಕಳೆದುಕೊಂಡದ್ದೆಲ್ಲವನ್ನು ಪಡೆಯುತ್ತಾರೆ ಎಂಬುದರ ಸೂಚನೆಯಾಗಿರುತ್ತದೆ. ಎಲ್ಲಿಂದ ಬಂದಿರಬೇಕು ಭಾಗ್ಯರೇಖೆ? ಸೂರ್ಯ ಪರ್ವದಿಂದ ಚಂದ್ರ ಪರ್ವದಿಂದ ಸೂರ್ಯ ಪರ್ವಕ್ಕೆ ಬಂದಿರಬೇಕು. ಆ ರೇಖೆಗಳಲ್ಲಿ ಕೊನೆಯಲ್ಲಿ ಹಿಂಗೆ 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 ಇರಬೇಕು, ಹೀಗಿರಬೇಕು. ಆವಾಗ ಹೆಚ್ಚು ಅಭಿವೃದ್ಧಿಯನ್ನು ದೊರೆಯುತ್ತದೆ. ಹಾಗೆಯೇ ಮಾಡುವ ಕೆಲಸದಿಂದ ಹೆಚ್ಚಿನ ಅಭಿವೃದ್ಧಿ ಮತ್ತು ಯಶಸ್ಸು ದೊರೆಯುವುದಂಥ ಸೂಚನೆ. ಹೆಚ್ಚಿನ ಅಭಿವೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬ ಸೂಚನೆಯಾಗಿದೆ ಎಂದು ತಿಳಿಯಬೇಕು. ಅಂದರೆ ಚಂದ್ರ ಪರ್ವದಿಂದ ಬುಧ ಪರ್ವಕ್ಕೆ ಬಂದಿರೋ ಒಂದು ರೇಖೆ. ಅಂದರೆ ಇಲ್ಲಿಂದ ಈಗ ನಾವು ಇದು ನೋಡಿದ್ವಿ, ಈಗ ಸೂರ್ಯ ಪರ್ವಕ್ಕೆ ಈಗ ನೋಡಿ ಇಲ್ಯೂಷನ್ ನೋಡಿ ಇಂದ, ಅಂದರೆ ಚಂದ್ರ ಪರ್ವದಿಂದ ಬುಧ ಪರ್ವಕ್ಕೆ ಬಂದಿರುವಂತಹ ಒಂದು ರೇಖೆ. ಬುಧ ಪರ್ವಕ್ಕೆ ಬಂದಿರುವಂಥ ರೇಖೆ ಅಂದರೆ ಅದರ ತುದಿಯಲ್ಲಿ ಒಂದು ನಕ್ಷತ್ರ ಚಿಹ್ನೆ, ಒಂದು ತುದಿಯಲ್ಲಿ ಒಂದು ನಕ್ಷತ್ರ ಚಿಹ್ನೆಯು ಇದ್ದರೆ, ಇಂಥ ರೇಖೆ ಬಂದಾಗ ತುದಿಯಲ್ಲಿ ಅದರ ತುದಿಯಲ್ಲಿ ಒಂದು ನಕ್ಷತ್ರ ಚಿಹ್ನೆ, ತುದಿಯಲ್ಲಿ ಈತಿರಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿ ಶ್ರೀಮಂತರೆನಿಸಿಕೊಳ್ಳುತ್ತಾರೆ. ಎಲ್ಲ ಸುಖ ಸಂತೋಷವನ್ನು ಅನುಭವಿಸುವ ಸೂಚನೆಯಾಗಿದೆ. ಅವರಿಗೆ ಎಲ್ಲ ರೀತಿಯಲ್ಲೂ ಸುಖ ಸಂತೋಷವನ್ನು ಅನುಭವಿಸಲು ಸಾಧ್ಯವಿರುವ ಸೂಚನೆ ಇದೆಂದು ತಿಳಿಯಬೇಕು. ಇಲ್ಲಿ ಚಂದ್ರ ಪರ್ವದಿಂದ ಬುಧ ಪರ್ವಕ್ಕೆ ಬಂದಿರುವ ಒಂದು ರೇಖೆ, ಅದರ ತುದಿಯಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅದನ್ನು ಇಲ್ಯೂಷನ್ ಲೈನ್ ಅಂತ ಹೇಳ್ತಾರೆ. ಇಲ್ಯೂಷನ್ ಲೈನ್ ಹೀಗಿದ್ದಾಗ ಅವರು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿ ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಸೂಚನೆಯಾಗಿದೆ. ಇನ್ನು ಪ್ರವಾಸ ರೇಖೆ, ಆಯುಷ ರೇಖೆಯ ಬುಡದಿಂದ ಒಂದು ರೇಖೆ, ಆಯುಷ ರೇಖೆಯ ಬುಡದಿಂದ ಹೀಗೆ, ಆಯುಷ ರೇಖೆಯಿಂದ ಬುಡದಿಂದ ಹೀಗೆ ಬಂದಿದ್ದರೆ ವಿದೇಶಕ್ಕೆ ಹೋಗಿ ಅಲ್ಲೇ ಜೀವನವನ್ನು ನಡೆಸುವಂತಹ ರೇಖೆ, ವಿದೇಶಕ್ಕೆ ಹೋಗಿ ಅಲ್ಲೇ ಇರುವ ಕೆಲಸ ಅಥವಾ ಊರು ಬಿಟ್ಟು ದೂರದ ಊರಿಗೆ ಹೋಗಿ ನೆಲೆಸುವಂತಹ ಸೂಚನೆ ಇದು. ಅಂದರೆ ದೂರದ ಊರು ಬಿಟ್ಟು ದೂರದ ಊರಿಗೆ ಹೋಗೋದು, ಇಲ್ಲ ವಿದೇಶಕ್ಕೆ ಹೋಗಿ ನೆಲೆಸುವಂತಹ, ಅಲ್ಲಿ ತಮ್ಮ ಜೀವನವನ್ನು ಕಳಿಸಿಕೊಡುವಂತಹ ಒಂದು ಸೂಚನೆ ಆಗಿದೆ. ಅಲ್ಲೇ ಜೀವನಾಭಿವೃದ್ಧಿ, ಅಂದರೆ ಅವರು ಹೋಗಿ ನೆಲೆಸಿದ ಊರಿನಲ್ಲಿ ಅವರಿಗೆ ಅಭಿವೃದ್ಧಿಯನ್ನು ಕಾಣುತ್ತೆ. ಆರ್ಥಿಕವಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮವಾದ ಆಸ್ತಿಯನ್ನು ಮಾಡುತ್ತಾರೆ ಆಗಿದೆ. ಹಸ್ತದಲ್ಲಿರುವ ಸೂಚನೆಗಳಂತೆ ನಿಮ್ಮ ಶ್ರಮ ಮತ್ತು ಪ್ರಯತ್ನ ಇದ್ದರೆ ಮಾತ್ರ ಸರಿಯಾದ ರೀತಿಯಲ್ಲಿ ಅದರ ಫಲ ಅನುಭವಿಸಲು ಸಾಧ್ಯ ಎಂಬುದನ್ನು ಯಾರೂ ಮರೆಯಬಾರದು. ಈ ರೀತಿ ಹಲವು ರೀತಿಯ ಚಿಹ್ನೆಗಳಿವೆ. ಇಂತಹ ಚಿಹ್ನೆಗಳು ಇದು ಕೆಲವು ಕೈಯಲ್ಲಿ ಮಾತ್ರ ಕಾಣುವಂತಹ, ಕೆಲವು ಹೆಚ್ಚಿನ ಫಲವನ್ನು ಕೊಡುವಂಥ ಚಿಹ್ನೆಗಳಾಗಿದೆ. ಇಂತಹ ಚಿಹ್ನೆಗಳು ಯಾವುವು, ಆ ಚಿಹ್ನೆಗಳಿದ್ದಾಗ ಏನು ಫಲ ಸಿಗುತ್ತೆ ಅಂತ ನಾನು ವಿವರಿಸಿದ್ದೇನೆ. ಇಂತಹ ಇನ್ನೂ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಅದರ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ
ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು, ಯಶಸ್ವಿ ಆಗ್ಬೋದು, ನೀವು ಜೀವನದಲ್ಲಿ ಸುಖ ಅನುಭವಿಸಬಹುದು. ಹಲವಾರು ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲದಿಂದ ಏನು ಮಾಡಬೇಕೆಂದು ತಿಳಿಯದೆ ಚಡಪಡಿಸುತ್ತಿದ್ದಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ಇಲ್ಲ ಭವಿಷ್ಯ ತಿಳಿಯಬೇಕು, ಅಸ್ಟ್ರಾಲಜಿಯನ್ನು ತಿಳಿಯಬೇಕು ಅಂತ ಕಳಿಸಿ. ಕೂಡಲೇ ನಿಮಗೆ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ನಿಮ್ಮ ಜೀವನ ಸುಖವಾಗಿರುತ್ತದೆ ಎಂಬುದನ್ನು ಮರೆಯಬೇಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.